ದೈವಗಳನ್ನ ಸಿನಿಮಾ ಮೇಲೆ ತರಬಾರ್ದಾಗಿತ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಇದೆ. ಆದರೆ ನಾವು ದೈವದ ಅಪ್ಪಣೆಯನ್ನು ಪಡೆದೇ ಮಾಡಿರುವಂಥದ್ದು ಎಲ್ಲವನ್ನು. ಲಾಸ್ಟ್ ಟೈಮ್ 20 ಮಿನಿಟ್ಸ್ ಜನಗಳು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಈ ಸರಿ ಅದೇ 20 ಮಿನಿಟ್ಸ್ ಜನ ವೆಯ್ಟ್ ಮಾಡ್ತಿರ್ತಾರೆ. ಸೊ ಸಮಥಿಂಗ್ ಶುಡ್ ಬಿ ಬಿಗರ್. ದೈವಗಳ ಬಗ್ಗೆ, ಆ ಗೆಸ್ಟರ್ಗಳ ಬಗ್ಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆ್ಯಂಡ್ ಸೊ ಅದನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು ನನಗೆ. ಎಲ್ಲೋ ಒಂದು ಕಡೆನೂ ನಮ್ಮ ದೈವಗಳಿಗೆ ಚ್ಯುತಿ ಬರುವ ವಿಷಯಗಳು ನಾವು ಮಾಡಬಾರ್ದು. ಕಷ್ಟಪಟ್ಟಿದ್ದಾರೆ, ಅದು ಹೇಳಿದ್ರೆ ದೈವ ಹೇಳಿದಾಗೆ ಕಷ್ಟ ಇರುತ್ತೆ, ಆಮೇಲೆ ಪ್ರತಿಫಲ ಸಿಗುತ್ತೆ. ಕಾಮಿಡಿ ಸೀಕ್ವೆನ್ಸ್ ಮಾಡುವಾಗಲೂ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಹರಕೆಯನ್ನೆಲ್ಲ ಕೊಟ್ಟು ಅಲ್ಲಿಂದ ಪ್ರಸಾದ ತಗೊಂಡು ಬಂದು ಆಮೇಲೆ ಎಲ್ಲದಕ್ಕೂ ದೊಡ್ಡವರ ಹತ್ರ ಪರ್ಮಿಷನ್ ಅನ್ನ ಈಸ್ಕೊಂಡೇ ಮಾಡಿರೋದು. ಇವಾಗ ನೀವು ಹೇಳ್ತಾ ಇದ್ರಿ ಕೆಲವೊಂದು ಪೋಷನ್ಗಳು ಆ ಒಂದು ನೃತ್ಯನ ನಾನು ಹೇಳ್ಕೊಟ್ಟೆ ಅಂತ. ಸೊ ನೀವು ಅದೇ ಬೆಲ್ಟ್ ಅವರ್ ಆಗಿರೋದ್ರಿಂದ ಗೊತ್ತಿರುತ್ತೆ ಸೊ ಹೆಂಗೆ ಯಾವ ರೀತಿಯಾಗಿ ಅಂತ. ಬಟ್ ಒಂದೇನಾಗುತ್ತೆ ಅಂತಂದರೆ ಈ ರೀತಿಯ ಒಂದಷ್ಟು ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಿದ್ದೀವಿ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಅಂತಂದರೆ ಒಂದೇ ಒಂಚೂರು ಮಿಸ್ಟೇಕ್ ಆಯಿತು ಅಂತಂದ್ರೂ ಅದು ದೊಡ್ಡ ಲೆವೆಲ್ ಮಾಡಿಬಿಡ್ತಾರೆ. ಸೊ ಎಲ್ಲೂ ಮಿಸ್ಟೇಕ್ ಆಗದೆ ಕರೆಕ್ಟಾಗಿ ಬರಬೇಕು, ಪರ್ಫೆಕ್ಷನ್ ಇರಬೇಕು ಅಂತ ಅಂದಾಗ ಆ ಒಂದು ದೈವದ ವೇಷ ಹಾಕೋಕ್ಕಿಂತ ಮುಂಚಿನ ಒಂದಷ್ಟು ಪ್ರಾಕ್ಟೀಸ್ಗಳಾಗಿರುತ್ತೆ. ಪ್ರಾಕ್ಟೀಸ್ಗಳಂದರೆ ಹಳೆ ಕಾಂತರದ ಟೈಮಲ್ಲೆಲ್ಲ ರಿಷಭನ ಪ್ರಾಕ್ಟೀಸ್ ಇತ್ತು. ಬಟ್ ಈ ಟೈಮಲ್ಲಿ ಅವರು ನಮಗಿಂತ ಜಾಸ್ತಿ ಡಿವೈನಿಟಿಗೆ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಅದೇನು ಹೆಸರಿದೆಯಲ್ಲ ಡಿವೈನ್ ಸ್ಟಾರ್. ಸೊ ಈ ಹ್ಯಾಸ್ ದಟ್ ಅವ್ರು ಅದ್ರೊಳಗಡೆ ನುಗ್ಬಿಟ್ಟಿದ್ದಾರೆ. ಈಗ ಲಾಸ್ಟ್ ಟೈಮ್ 20 ಮಿನಿಟ್ಸ್ ಏನು ಸೀಕ್ವೆನ್ಸ್ ಮಾಡ್ತಿರುವಾಗ ಅವ್ರಿಗೆ ಅದನ್ನು ಸ್ವಲ್ಪ ಗ್ರಹಿಸ್ಕೊಳ್ಳೋಕೆ ಸ್ವಲ್ಪ ಇದಾಗಿತ್ತು. ಈ ಸರಿ ಆ ಥರ ಅಲ್ಲ. ಅಂದರೆ ಹಿ ಹ್ಯಾಸ್ ಗಾಟ್ ದಟ್ ಸೇಮ್ ಎನರ್ಜಿ. ಅವ್ರೇನಾಗ್ತಿತ್ತು ಅಂತ ಹೇಳಿದ್ರೆ ಏನೇ ಒಂದು ಮಾಡ್ತಾ ಇದ್ರು ಕೂಡ ನಾವು ಸ್ವಲ್ಪ ಹೇಳಿದ್ರು ಕೂಡ ಅದನ್ನು ಬೇರೆ ಲೆವೆಲ್ಗೆ ಕೊಂಡೋಗುವಷ್ಟು ಆ ಕೆಪಾಸಿಟಿ ಅವ್ರ ಹತ್ರ ಈ ಟೈಮಲ್ಲಿ ಇತ್ತು. ಆ್ಯಂಡ್ ಇಡೀ ಕತೆ ಸಾರಾಂಶ ಅವ್ರಿಗೆ ಗೊತ್ತಿದೆಯಲ್ಲ. ಸೊ ಇನ್ನೊಂದು ನಾವು ಎಲ್ಲದಕ್ಕೂ ಪ್ರಿಕಾಷನ್ಸ್ ತಗೊಳ್ತಾ ಇದ್ವಿ. ಅಂದರೆ ಲೈಕ್ ಈಗ ದೈವದ್ದೆಲ್ಲ ಸೀಕ್ವೆನ್ಸ್ ನಡೆಯುತ್ತಲ್ಲ, ಅದಾದಮೇಲೆ ದೃಷ್ಟಿ ಬೀಳಬಾರ್ದು, ಏನೂ ಆಗಬಾರ್ದು ಅನ್ನೋದು ರೀತಿಯಲ್ಲಿ ಅದು ಕುರಿ ನೀರ್ದು ಸ್ನಾನ ಮಾಡಿಸೋದಾಗಿರಲಿ ಇಲ್ಲ ಯಾವುದೇ ಆಗಿರಲಿ ಇದನ್ನೆಲ್ಲ ನೀಟಾಗಿ ಫಾಲೋ ಮಾಡ್ತಾ ಇದ್ವಿ. ಆಮೇಲೆ ಈಗ ಚಾಮುಂಡಿ ಸೀಕ್ವೆನ್ಸ್ ಮಾಡುವಾಗಲೂ ಹಾಗೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಹರಕೆಯನ್ನೆಲ್ಲ ಕೊಟ್ಟು ಅಲ್ಲಿಂದ ಪ್ರಸಾದ ತಗೊಂಡು ಬಂದು ಆಮೇಲೆ ಎಲ್ಲದಕ್ಕೂ ದೊಡ್ಡವರ ಹತ್ರ ಪರ್ಮಿಷನ್ ಅನ್ನ ಈಸ್ಕೊಂಡೇ ಮಾಡಿರೋಂಥದ್ದು. ಇಟ್ಸ್ ನಾಟ್ ಲೈಕ್ ದಟ್ ನಮ್ಮ ಸಿನಿಮಾ ನಾವೇನು ಬೇಕಾದರೂ ಮಾಡ್ಬೋದು, ಹಂಗಲ್ಲ. ಯಾವುದೋ ಒಂದು ಸೀಕ್ವೆನ್ಸ್ ಮಾಡಬೇಕಾದ್ರೆ ಇದು ಮಾಡ್ಬೋದಾ ಅಂತ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿ. ಈಗ ಕೆಲವರು ಮಾತ್ರ ಹೇಳ್ತಾರೆ, ಈಗ ತುಳುನಾಡಲ್ಲಿ ಆ ಒಂದು ಲಿಟಿಗೇಷನ್ಸ್ ಇದೆ, ಅಂದರೆ ದೈವಗಳನ್ನ ಸಿನಿಮಾ ಮೇಲೆ ತರಬಾರ್ದಾಗಿತ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಇದೆ. ಆದರೆ ನಾವು ದೈವದ ಅಪ್ಪಣೆಯನ್ನು ಪಡೆದೇ ಮಾಡಿರುವಂಥದ್ದು ಎಲ್ಲವನ್ನು. ಅದಕ್ಕೆ ಸಕ್ಸಸ್ ಸಿಕ್ಕಿರೋದಲ್ಲ. ಈಗ ದೈವದ ಅಪ್ಪಣೆ ಇರಲಿಲ್ಲ ಅಂತ ಹೇಳಿದರೆ ಸಕ್ಸಸ್ ಸಿಗಲಿಕ್ಕೆ ಚಾನ್ಸೇ ಇರಲಿಲ್ಲ. ನಾವು ಪ್ರತಿ ಸರಿ ದೈವದ ಹತ್ರ ಹರಕೆಯನ್ನು ಇಟ್ಕೊಂಡು ಆಗತ್ತಾ, ಇದು ಮಾಡ್ಬೋದಾ, ಈ ಥರ ಮಾಡ್ಬೋದಾ ಅಂತ ಕೇಳಿದಾಗ ಅಲ್ಲಿಂದ ಕೆಲವೊಂದು ಇಲ್ಲಿ ಮಾಡಬಾರ್ದು ಅಂತ ಇದ್ದಿದ್ದನ್ನು ನಾವು ಮಾಡಿಲ್ಲ. ಅವ್ರು ಮಾಡಬಾರ್ದು ಅಂತ ಕೆಲವು ಬಂದಿದೆ ನಮಗೆ, ಅದನ್ನು ಮಾಡಿಲ್ಲ. ನಾವು ಮಾಡಬಹುದು ಅಂತ ಯಾವುದು ಬಂದಿದೆ ಮಾಡಿ, ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಮಾಡಬಾರ್ದು ಅಂತ ಹೇಳಿದ್ದೆ ಯಾರು ಬ್ಯಾರಿಕೇಡ್ ಹಾಕಿಲ್ಲ ಅಲ್ಲಲ್ಲ, ದೈವಗಳ ಹತ್ರ ನಾವು ಕೇಳ್ತೀವಲ್ವಾ. ಓಕೆ ಎಲ್ಲ ಒಂದು ಪೂಜೆ ಮಾಡಿದಾಗ ಹರಕೆ ಹೊತ್ತಾಗ ಏನೋ ಒಂದು ಮಾಡಿದಾಗ ಈ ಥರ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ವಿ, ಈ ಥರ ಒಂದು ಸೀಕ್ವೆನ್ಸ್ ಮಾಡ್ಬೋದಾ, ಈ ಥರ ಒಂದು ಮಾಡ್ಬೋದಾ ಅಂತ ಹೇಳಿದಾಗ ಇಲ್ಲ ಅದು ಮಾಡೋದು ಬೇಡ ಅಂತ ಕೆಲವು ಸರಿ ಬಂದುಬಿಡ್ತಾರೆ. ಅದನ್ನ ನಾವು ಮಾಡಿಲ್ಲ. ಮಾಡುವುದು ಯಾವುದಾದ್ರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಅವರು ಓಕೆ ಅಂದಮೇಲೆ ಅದಕ್ಕೂ ಒಂದು ಕೆಲವು ಸರಿ ಹಿಂಗಿರುತ್ತೆ ಅಂತ ಹೇಳಿದ್ರೆ ಕಷ್ಟಪಡ್ತೀರಾ ನೀವು, ತುಂಬ ಮಾಡಿ ಕಷ್ಟಪಡ್ತೀರಾ, ಫಲ ಸಿಗುತ್ತೆ. ಕಷ್ಟಪಡೋಕೆ ರೆಡಿ ಇದ್ದರೆ ಮಾಡಿ ಅಂತಿದ್ದಾಗ ಆಗ ಮಾಡಿದ್ದೀವಿ. ನೀವು ನೋಡಿದ್ರೆ ರಿಷಭನ್ ಒಂದು ಪೋಸ್ಟ್ ಹಾಕಿರ್ತಾರೆ, ಕಾಲು ನೋವಿದೆ, ಕಾಲು ಇಷ್ಟು ದಪ್ಪಕ್ಕೆ ಇದಾಗಿತ್ತು. ಅವರೊಂದು 10-15 ಒಂದು ಸ್ವಲ್ಪ ಹೊತ್ತು ಇರೋದು, ಆಮೇಲೆ ಮತ್ತೆ ಹೋಗಿ ಕ್ಯಾರೋ ಹತ್ರ ಕುತ್ಕೊಳ್ಳೋದು, ಆ ಥರ ಎಲ್ಲ ಆಗ್ತಿತ್ತು. ಆ ವೈಬ್ರೇಷನ್ ಬಾಡಿಲಿ ಬೇಕು ಅಂತ ಹೇಳಿದ್ರೆ ಫುಟ್ಟಿಗೆ ಅಷ್ಟು ಪವರ್ ಹಾಕ್ಬೇಕು ನೀವು. ಕಾರ್ ಅಷ್ಟು ನೀರು ತುಂಬ್ತಾರಾಗ ಆಗ್ತಿತ್ತು ಎರಡು. ನನಗೆ ಅವ್ರಿಗೆ ಏನು ಹೇಳ್ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಆ ಕಾಲು ನೋಡಿ. ಬಟ್ ಅಲ್ಲಿ ಕಾಲನ್ನ ಒಂದು ಟೇಬಲ್ ಮೇಲೆ ಚೇರ್ ಮೇಲೆ ಇಟ್ಕೊಂಡಾಗ ಸ್ವಲ್ಪ ಒಂಥರ ಆಗುತ್ತೆ. ಬಟ್ ಆನ್ ಸ್ಪಾಟ್ಗೆ ಹೋದಾಗ ಅದು ಎಲ್ಲವನ್ನೂ ಮರಿತೀವಿ ನಾವು. ಅಂದರೆ ಆ ಥರ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಅವರು. ಇವ್ರು ಕಾಲು ನೋವು ಇಲ್ಲವೋ ಅಂತ ಅನಿಸ್ಬಿಡುತ್ತೆ. ಆದ ಕೂಡಲೇ ಮತ್ತೆ ಅವ್ರಿಗೆ ಕೈ ಕಾಲು ನೋವು ಬರುತ್ತೆ, ಮತ್ತೆ ಕೂತ್ಕೊಳ್ತಾರೆ. ಸೊ ಇದೆಲ್ಲ ಆಗಿದೆ. ಕಷ್ಟಪಟ್ಟಿದ್ದಾರೆ, ಅದು ಹೇಳಿದ್ರೆ ದೈವ ಹೇಳಿದಾಗೆ ಕಷ್ಟ ಇರುತ್ತೆ, ಆಮೇಲೆ ಪ್ರತಿಫಲ ಸಿಗುತ್ತೆ ಅಂತ. ಸೊ ಕಷ್ಟಪಟ್ಟಿದ್ದಕ್ಕೆ ಇವತ್ತು ದೊಡ್ಡ ಮಟ್ಟದ ಪ್ರತಿಫಲ. ಅಂದರೆ ನಾವು ಇವತ್ತಿಗೂ ಕ್ಲೈಮ್ಯಾಕ್ಸ್ ನೋಡಿರೋ ಜನ ಹೆಂಗೆ ಅಂತ ಅಂದರೆ ಕೈ ಮುಗಿದು ಥಿಯೇಟ್ರಿಂದ ಆಚೆ ಬರಲ್ಲ, ಆ ರೀತಿಯ ಒಂದು ಕ್ಲೈಮ್ಯಾಕ್ಸ್ನ ಇಲ್ಲಿ ಶೂಟ್ ಮಾಡಿರೋದು. ಸೊ ಹಾಗಾಗಿ ಆ ಒಂದು ಚಾವುಂಡಿ ಗುಳಿಗ ಅಂತ ಬಂದಾಗ ಆ ಥರ ಒಂದು ಕಾಸ್ಟ್ಯೂಮು ಮತ್ತು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದೆಲ್ಲ ನೀವೇ ಕಾಸ್ಟ್ಯೂಮ್ ಎಲ್ಲ ಪ್ರಗತಿ ಪ್ಲಾನಿಂಗ್. ಆಮೇಲೆ ಇದು ಕೊರಿಯೋಗ್ರಾಫರ್ ಅಂದರೆ ವಿಷಯ ಏನು ಅಂತ ಹೇಳಿದ್ರೆ ಒಂದು ಪ್ಯಾಕ್ಟ್ ಇದೆ ಲೈನ್, ಇದನ್ನೇ ಮಾಡಬೇಕು ಒಂದು ಕ್ಲೈಮ್ಯಾಕ್ಸ್ ಬೇರೆ ರೀತಿ ಏನೋ ಪ್ಲ್ಯಾನ್ ಮಾಡಿದ್ರು, ಆಮೇಲೆ ಚೇಂಜ್ ಮಾಡಿದ್ವಿ ಕೂತ್ಕೊಂಡು. ದೈವಗಳ ಬಗ್ಗೆ, ಆ ಗೆಸ್ಟರ್ಗಳ ಬಗ್ಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಸೊ ಅದನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು ನನಗೆ. ನಮಗೊಂದು ಟೀಮ್ಗೆ ಹೇಗಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ 20 ಮಿನಿಟ್ಸ್ ಜನಗಳು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಈ ಸರಿ ಅದೇ 20 ಮಿನಿಟ್ಸ್ ಜನ ವೆಯ್ಟ್ ಮಾಡ್ತಿರ್ತಾರೆ. ಸೊ ಸಮಥಿಂಗ್ ಶುಡ್ ಬಿ ಬಿಗರ್.
ಫಸ್ಟೇ ಗುಳಿಗನ್ ತೋರಿಸಾಗಿದೆ ನಾವು, ಇನ್ಯಾರನ್ನು ತೋರಿಸೋದು, ಇನ್ನು ಯಾವ ದೇವರು ಬಂದರೆ. ಸೊ ಅದ್ರ ಕರೆಕ್ಟಿಯಾಗಿ ಒಂದು ಪಾರ್ಧನ ಆಧಾರಿತವಾಗಿ, ಒಂದು ಪಾರ್ಧನದಲ್ಲಿ ಒಂದು ಕಥೆಯಲ್ಲಿ ವಿಷಯಗಳಿದೆ ಕೆಲವು, ಓಕೆ, ಚಾಮುಂಡಿ ಇದ್ರ ಬಗ್ಗೆ ಎಲ್ಲ. ಸೊ ಅದನ್ನು ಇಟ್ಕೊಂಡು, ಆ ಪಾರ್ಧನ ಆಧಾರಿತವನ್ನು ಇಟ್ಕೊಂಡು ನಾವು ಅದನ್ನು ಮಾಡಿದ್ವಿ. ಆವಾಗ ಆ ಎರಡಕ್ಕೂ ಅಂದರೆ ಒಂದೇ ರೀತಿ ಇರಬಾರ್ದಲ್ಲ. ಅದೊಂದು ಮ್ಯಾನ್ಲಿ ಪವರ್, ಯಾವುದು ಗುಳಿಗ ಅಂದರೆ ಸೂಪರ್ಸ್ಟಿಷನಲ್ಲಿ ಒಂದು ಮ್ಯಾನ್ಲಿ ಪವರ್. ಸೇಮ್ ಟು ಸೇಮ್ ಅಷ್ಟು ಅದಕ್ಕಿಂತ ಅಬ್ಬರವಾಗಿರೋ ಒಂದು ತಾಯಿ ಅಂತ ಒಂದು ಪವರ್ ಇರುವಂಥದ್ದು ದೇವಿ. ಆ ಒಂದು ಪೊಸೆಸ್ ಆದರೆ ದೇರ್ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್, ಏನಾದರೂ ಒಂದು ಬೇರೆ ರೀತಿ ಕಾಣಿಸ್ಬೇಕು ಅನ್ನೋದುವಾಗ ದೆನ್ ವಿ ಪ್ಲಾನ್. ಓಕೆ, ಕಣ್ಣಿಗೆ ಕಾಡಿಗೆ ಹಚ್ಚೋದ್ರಿಂದ ಹಿಡಿದು ಮುಖಕ್ಕೆ ಆ ಬ್ಲಡ್ ಎಲ್ಲಿಂದ ಬರ್ಸೋಣ, ಬ್ಲ್ಯಾಕ್ ಇದ್ದವ್ರು ರೆಡ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಅದು ಎಲ್ಲಿಂದ ಬರುತ್ತೆ, ಆವಾಗ ರಕ್ಷಿ ಮರಗಿರ್ತಾನೆ, ಅಲ್ಲಿಂದ ಮುಖ ತೆಗೆಯುವಾಗಲಿ ಬೇರೆ ಬಾಡಿನಲ್ಲಿ ಮಾಡೋಂಗಿಲ್ಲ ನಮಗೆ, ಅದೊಂದಿರುತ್ತಲ್ಲ, ಬೇರೆ ಬಾಡಿನಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಆವಾಗ ತುಂಬ ಡಿಸ್ಕಷನ್ಗಳಾಯಿತು, ಪ್ಲ್ಯಾನ್ಗಳಾಯಿತು. ಅವಾಗ ಒಂದು ತಲೆಗೆ ಬಂತು, ಓಕೆ, ಸನಿಲ್ ಗುರು ಅವರೆಲ್ಲ ಮಾತಾಡ್ತಿರುವಾಗ ಒಂದು ತಲೆಗೆ ಬಂತು, ಅಲ್ಲೇ ಒಂದು ಬಾಂಗ್ರಾದ ಫ್ಲಾಗ್ ಇದೆ, ಅದರಲ್ಲಿ ನಮ್ಮದೇ ಸೂರ್ಯಚಂದ್ರ ಇದೆ, ಅದು ತುಳುನಾಡಿಗೆ ಇದಾಗುತ್ತೆ, ಬಾಂಗ್ರಾದ ಫ್ಲಾಗ್ನ ಎತ್ತಿ ಹಾಕ್ಬಿಡೋಣ ಅಂತೆಲ್ಲ ಅನಿಸ್ತು, ಕೂದಲು ಬಿಡೋಣ. ತುಂಬ ವಿಷಯಗಳಾಗಿದೆ, ಅಂದರೆ ನೋಡುವಾಗ ನಮಗೆ ಪಟ್ಟು ಮಾಡಿಬಿಟ್ರು ಅಂತ. ಇಲ್ಲಿ ಡಿಸ್ಕಷನ್ಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಗ್ತಾನೆ ಇರುತ್ತೆ, ಅದು ಮಾಡೋಣ, ಇದು ಮಾಡೋಣ, ಹಂಗೆ ಮಾಡೋಣ. ಯಾಕಂದರೆ ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆನೂ ನಮ್ಮ ದೈವಗಳಿಗೆ ಚ್ಯುತಿ ಬರೋ ವಿಷಯಗಳು ನಾವು ಮಾಡಬಾರ್ದು. ನೋಡೋರಿಗೆ ಮಾಡಿ ತಪ್ಪು ಅಂತ ಬೇರೆಯವ್ರನ್ನ ಅನಿಸಿದ್ರು ಕೂಡ, ಬಟ್ ಮಾಡುವಾಗ ಪರ್ಫೆಕ್ಟಾಗಿ ನಾವು ಮಾಡಿರ್ಬೇಕಲ್ಲ. ಸೊ ಅದ್ರ ಬಗ್ಗೆ ತುಂಬ ಡಿಸ್ಕಷನ್ಗಳಾಗಿದೆ. ಅಂದರೆ ಎಂಡ್ ಆಫ್ ದ ಡೇ ನಾವೇನೇ ಡಿಸ್ಕಷನ್ ಮಾಡಿದ್ರು ನರೇಶಮ್ಮನ ಹತ್ರ ಹೋಗಿ ಅವರು ಪರ್ಮಿಷನ್ ಕೊಡ್ಬೇಕು ನಮಗೆ, ಓಕೆ ಮಾಡೋಣ, ಮಾಡಬಾರ್ದಾ, ಅದು ಓಕೆನಾ, ಇದು ಓಕೆನಾ, ಅವ್ರದ್ದು ಕೆಲವು ಪಾಯಿಂಟ್ಸ್ಗಳಿರುತ್ತೆ, ಅವ್ರು ಏನು ಹೇಳ್ತಾರೆ ಅದ್ರ ರೀತಿ ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಮಾಡ್ಬಿಟ್ಟು ಚೇಂಜಸ್ ಮಾಡಿದ್ದೇನಾದ್ರೂ? ತುಂಬ ಚೇಂಜಸ್ ಮಾಡಿದ್ದೆ. ಯಾವ ಈಗ ಚಾಮುಂಡಿ ಸೀಕ್ವೆನ್ಸಲ್ಲೂ ಕೆಲವುದೆಲ್ಲ ಮಾಡುವಾಗೆಲ್ಲ ಇದು ಬೇಕು, ಇದು ಬೇಡ, ನಾವೇನೋ ಅಂದ್ಕೊಂಡಿರ್ತೀವಿ ಇದು ಈಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದು ಮಾಡ್ತಿರೋ ಟೈಮಲ್ಲಿ ಆನ್ ಸ್ಕ್ರೀನ್ ನೋಡುವಾಗ ಅದೇನೋ ಚೆನ್ನಾಗಿ ಬರಲ್ಲ. ಮತ್ತು ಕಿಲ್ಲಿಂಗ್ ಸೀಕ್ವೆನ್ಸಲ್ಲೂ ಅಷ್ಟೇ, ಅವ್ರನ್ನ ಕನಕವತಿ ಕಿಲ್ಲಿಂಗ್ ಸೀಕ್ವೆನ್ಸಲ್ಲೂ ತುಂಬ ಪ್ಲ್ಯಾನ್ ಮಾಡ್ತಾಯಿದ್ರು ಅರ್ಜುನ್ ಮಾಸ್ಟರ್, ಆ ಥರ ಬೇಕು, ಈ ಥರ ಬೇಕು ಅಂತ ಹೇಳಿ. ಅದನ್ನು ಮತ್ತೆ ಚೇಂಜ್ ಮಾಡಿದ್ದು ಉಂಟು, ಒಂದು ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಎಂಡ್ ತನಕ ಬಂದಾಗಿದೆ, ಇನ್ನು ಮುಗಿಸ್ಬಿಡ್ಬೇಕು, ಇನ್ನೂ ಮಸ್ತ್ ಎಳೆಯೋದೆಲ್ಲ ಬೇಕಾಗಿಲ್ಲ ಅಂತ ಅನಿಸ್ಬಿಡ್ತು. ಯಾಕೆಂತ ಹೇಳಿದ್ರೆ ನಾವು ಕ್ಲೈಮ್ಯಾಕ್ಸ್ ತುಂಬ ಅಬ್ಬರ ಬರುತ್ತೆ ಅಂತ ಅಂದ್ಕೊಂಡ್ವಿ. ಇದಕ್ಕಿಂತ ದೊಡ್ಡ ಅಬ್ಬರ ಆ್ಯಕ್ಚುಲಿ ಗುಳಿಗನ್ ಸೀಕ್ವೆನ್ಸ್ ಆಗಿತ್ತು. ನಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಮತ್ತೆ ಅದೇ ಫೈಟು ಅದೆಲ್ಲ ಬೇಡ, ಇಲ್ಲಿ ದೈವ ಬಂತು ಮುಗಿಸ್ಬಿಡೋಣ ಅಷ್ಟೇ. ಬಂದಿದ್ದೇನಕ್ಕೆ, ಅವಳು ಏನು ಕರೆದಿದ್ದಾಳೆ, ಬರುತ್ತೆ ದೈವ, ಲೆಟ್ಸ್ ಕ್ಲೋಸ್ ಇಟ್ ಅಂತ ಅನಿಸ್ತು. ಸೊ ಬಂದು ಕೂಡಲೇ ಪಟ ಅಂತ ಮುಗಿಸ್ತೀನಿ. ಓಕೆ, ಸೊ ಅದು ಮುಗಿತಿದ್ದಂಗೆ ನೆಕ್ಸ್ಟ್ ಇನ್ನೊಂದು ಕಡೆ, ಒಂದು ಕಡೆ ಪಂಜುರ್ಲಿ ದೈವ, ಸೊ ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಅವರು ಗುಳಿಗ ದೈವದಲ್ಲಿ, ಅದು ಮಾತ್ರ ಅದು ಸೂಪರ್ ಅನ್ಸುತ್ತೆ. ಕೊರಿಯೋಗ್ರಫಿ ಪಂಜುರ್ಲಿ ಹಾಕಿದ್ದೆ ನಾನು. ಅದು ರಿಷಬನ್ ತಲೆಯಲ್ಲಿ ಅದು ಆ್ಯಕ್ಚುಲಿ ಇರಲಿಲ್ಲ, ಒಂದು ಮುಕ್ಕಾಲು ವರ್ಷ ಸಿನಿಮಾ ತನಕ ಇರಲಿಲ್ಲ. ದೆನ್ ರಿಷಬನ ಹೇಳಿಬಿಟ್ಟು ಈ ಥರ ಮಾಡೋಣ ಕ್ಲೈಮ್ಯಾಕ್ಸಲ್ಲಿ. ನಾನು ಅವಾಗ ನೆತ್ತರಿಕೆರೆ ಶೂಟ್ ಆಗ್ತಿದ್ದೆ ನಂದು. ನಾನು ಹಿಂಗೆ ನೋಡಿದೆ, ಇಲ್ಲ ನೀನು ಮಾಡು, ನೀನು ಮಾಡ್ತೀಯ ಅಂದರೆ ಮಾಡೋಣ ಸಿಗೋ. ನಾನು ಇಲ್ಲ, ನಂಗೆ ಗಡ್ಡ ಮಿಸಿ ತೆಗಿಯೋಕ್ಕಾಗಲ್ಲ ಅಂತ. ಆ್ಯಂಡ್ ಇಲ್ಲ ನೀನು ನಂಗೆ ಗೊತ್ತಿಲ್ಲ, ನೀನು ಮಾಡು. ಅವ್ರಿಗೆ ನಾನು ಇಲ್ಲ ಅಂತ ಯಾವತ್ತೂ ಏನೂ ಹೇಳೋಕ್ಕೆ ಆಗೋದಿಲ್ಲ ನನಗೆ. ನಾನು ಹೇಳಿದೆ ಒಂದು ದಿವಸ ಶೂಟ್ ಇದೆಯಲ್ಲ, ಸರಿ ಅಂತ ಹೇಳಿಬಿಟ್ಟು ಒಂದು ದಿವಸ ಶೂಟ್ ನಾನು ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು. ನನ್ನ ಒಂದು ಪರ್ಮಿಷನ್ ಕೊಟ್ಟು ನಾನು ಹೋಗಿ ಒಂದು ದಿವಸ ಶೂಟ್ನೆಲ್ಲ ಮುಗಿಸ್ಕೊಂಡು ಬಂದು ಅದು ಫೋನ್ ಮಾಡ್ತಾನೇ ಇದ್ರು. ಮಳೆ ಬರ್ತಾಯಿದೆ ನಮ್ಮ ಕಡೆ, ಬಟ್ ಕ್ಲಿಯರ್ ಆಯ್ತದು. ಕ್ಲಿಯರ್ ಆದಮೇಲೆ ಬಂದೆ. ನೆಕ್ಸ್ಟ್ ಡೇ ಗಡ್ಡ ಮಿಸ್ ಎಲ್ಲ ತೆಗೆದ್ಬಿಟ್ಟು ಅದನ್ನು ಶೂಟ್ ಮಾಡಿ. ಸೊ ಕಂಪ್ಲೀಟ್ ಆಗಿ ಅದನ್ನು ಮಾಡಿದ್ರಿ ನೀವು? ವಾ, ನಿಜಕ್ಕೂ ಅದೆಲ್ಲ ನೋಡೋದು ಏನೋ ಒಂಥರ ಮೈ ಜುಮ್ ಅಂತ ಅನ್ನುತ್ತೆ ಸರ್. ಸೀರಿಯಸ್ಲಿ ಸಖತ್ ವರ್ಕ್ ಮಾಡಿದ್ರೆ. ಆ ಒಂದು ಹಾರ್ಡ್ ವರ್ಕ್ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಸೂಪರ್. ಆ ಒಂದು ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ಮತ್ತೊಮ್ಮೆ